ಇದು ಬರುವ ಜಾಪು ಜರಿ ಅಲ್ಲ ಜಾಪ್ ಎಲ್ಲ ಕೈ 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 ಯಾವುದು ಇದು ನಾವು ಬರ್ತಾ ಇದ್ದೇವೆ ಇನ್ನು ಸೂಚನೆ ತೋರಿಸುದು ಹೀಗೆ ಹಾಗೆ 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 ಜಾಪು ಜರಿ ಹೌದಾ ಈ ರೀತಿ ನಾನು ಪ್ರವೇಶ ಆದಾಗ ಏನು ಗೊತ್ತುಂಟ ಓಹೋ ಪಿಂಗಳಿ ಅವರು ಇಷ್ಟೊತ್ತಿಗೆ ಆದ್ರೂ ಬಂದ್ರಲ್ಲ ಬನ್ನಿ 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 ಹೌದಾ ವಿಶೇಷವಾದ ಆತಿಥ್ಯವನ್ನು ಮಾಡುವುದು ನನ್ನ ಪಾಲಿಗೆ ಎಂಥ ಮರ್ಯಾದೆಯನ್ನು ಕೊಡುವುದು ಕೈಲಾಸ ಸಭೆಯಲ್ಲಿ ವಿಶೇಷವಾದ ಮರ್ಯಾದೆ ಎನ್ನುವುದು ಈ ನಾಟ್ಯಗಾರ್ತಿ ಪಿಂಗಳಿಗೆ ಸಿಗುತ್ತದೆ ಈ ಮರ್ಯಾದೆ ಪಡಿಬೇಕಾ ಕಾರ್ಯಕ್ರಮಕ್ಕೆ ಹೋಗುವಾಗ ನಾನು ಸ್ವಲ್ಪ ತಡ ಆಗಿಯೇ ಹೋಗುದು ನನ್ನ ಯೋಗ್ಯತೆ ಏನು ಎನ್ನುವುದು ದೇವತೆಗಳಿಗೆ ಗೊತ್ತಾಗಬೇಕು ನನ್ನದಾದಂತಹ ಈ ಪ್ರತಿಭೆ ಎನ್ನುವುದು ನನ್ನದಾದಂತಹ ಪ್ರತಿಭೆಯನ್ನು ಗೊತ್ತಾಗಬೇಕು ಅಂತಾರೆ ತಡ ಆಗಿ ಹೋಗ್ತೇನೆ ನೋಡು ರಕ್ಷಣೆ ಮನಸ್ಸಲ್ಲ ಇಲ್ಲೊಂದು ಯಾರಾದ್ರೂ ಅಂದ್ರೆ ಇಲ್ಲೇ ಬಂಗೆ ಇಲ್ಲ ಇವರ ದೇವಾನುದೇವತೆಗಳೇ ಎಲ್ಲರೂ ಅಲ್ಲಲ್ಲೇ ಆಸೀನರಾಗಬೇಕು. ಪಾರ್ವತಿ ಗಮನಿಸಿದೆಯೇ ನಮ್ಮ ಮಾತಿಗೆ ಮಾನ್ಯತೆಯನ್ನು ಕೊಟ್ಟು ಅನೇಕರನ್ನು ಸೇರಿ ನೋಡಿದೀಯಾ ತುಂಬಿದ ಸಭಾಂಗಣ ಎಲ್ಲರೂ ಹರಹರವಾದೆನ್ನುವ ಹಾಗೆ ಜಯಘೋಷವನ್ನು ಮಾಡುತ್ತಾ ಇದ್ದಾರೆ. ಈ ಕಡೆ ಗಮನಿಸುತ್ತಾ ಬಂದೆ ಅಂತ ಒಂದು ಸುರಪಾಲನಿದ್ದಾರೆ, ಅತ್ಯಂತ ಸುಂದರನಾಥನಿದ್ದಾರೆ, ಮನ್ಮಥನಿದ್ದಾರೆ, ಜಯಂತನಿದ್ದಾರೆ. ಅದು ಇವತ್ತು ವೇಳೆ ಸುಂದರರ ಘಟನದಲ್ಲಿ ಹೀಗೊಂದು ಇರಲಿ. ಎಲ್ಲರೂ ದೇವಾನು ದೇವತೆಗಳು ನಮ್ಮೊಬ್ಬನೇ ಮಾತಾಡಿಸಿದ್ದಾಗ ಕೂಡ ಇನ್ನೂ ಮಾತಾಡಿಸಬೇಕು ಅವಕಾಶ. ನಿಮ್ಮ ಯೋಗ್ಯತೆಗೆ ಸರಿಯಾದಂತ ಆಸನಗಳನ್ನು ಎನಿಸಿದ್ದೇವೆ. ನಾವೆನಿಸಿದ ಆಸನದಲ್ಲಿ ಸಂತೋಷಿತ ಆಸನರಾಗಿ ನಾಳೆ ನಮ್ಮನ್ನು ತೋರಿಕೊಡಬಾರ್ದು. ನಾವು ಕೈಲಾಸಕ್ಕೆ ಹೋಗಿದ್ದೇವೆ, ನಮ್ಮನ್ನೊಂದು ಮಾತಾಡಿಸಿದ ಮನಿ ಬರಬಾರ್ದು. ಯಾರು ಬಂದಿದ್ದಾರೆ ಯಾರು ಬರಲಿಲ್ಲ ಎನ್ನುವುದು ತಿಳಿದುಕೊಳ್ಬೇಕಲ್ಲ. ಹಾಗಿದ್ರೆ ಗಮನಿಸಬೇಕಾದ ಅನಿವಾರ್ಯ. ಈ ಕಡೆ ನೋಡಿದ್ದೇನೆ ವಾಣಿ ಬ್ರಹ್ಮರಿದ್ದಾರೆ, ಅಲ್ಲಿ ಕೇಶವ ಲಕ್ಷ್ಮೀ ಸಹಿತನಾಗಿ ಬಂದವನಿದ್ದಾರೆ, ಮುನಿ ಘಡನವೇ ಬಂದು ಸೇರಿದೆ, ಸನಕಾದಿಗಳೆಲ್ಲರೂ ಇದ್ದಾರೆ, ದೇವಾನು ದೇವತೆಗಳು ಸೇರಿದ್ದಾರೆ, ರಂಬೆ ತುಳಸಿ ಮೇನಕೆ ಇಲೋತ್ತಮೆ ನಿರೂಪಿಸಿದ್ದೆ. ಹೌದಾದ್ರೆ ತುಂಬಿದ ಸಭೆಯಲ್ಲಿ ಯಾರು ಪ್ರಧಾನ ಬಿಂದು ವಾಯಕರಿಸಿದ್ದೆವು ಅಂತಹ ಪಿಂಗಳ ಬರಲಿಲ್ಲ, ಪಿಂಗಳ ಬರಲಿಲ್ಲ ತಂದ್ರೆ ಏನು ಮಾಡಬೇಕು? ನಿಲ್ಲಿಸಿ ಸಚಿವಲ್ಲ ರಂಭಾದೇವಿಯರು ಚಲ್ವಿಕೆಯ ನಡೆಯಲಿ ಎನ್ನುತ್ತಾದ ಭಿನ್ನವಿಸಿದರು. ನಿಲ್ಲಿಸಿ ಕೋಪವನ್ನು ಕಾರ್ಯಕ್ರಮ ನಿಲ್ಲಿಸಬೇಕು. ಮತ್ತೆ ನಿಮ್ಮ ಕೋಪವನ್ನು ಆದ್ದರಿಂದ ಕೋಪನಲ್ಲಿ ಶಾಂತರಾಗಿ ಏನು ಮಾಡಬೇಕು ಅಂತ ಬೇಕು. ತುಂಬಿದ ಸಭೆಯಲ್ಲಿ ಪಿಂಗಳೆ ನಾಟ್ಯ ಆಗಬೇಕಾಗಿ ಕೇಂದ್ರ ಬಿಂದುವಿನಲ್ಲಿ ಸಿಗುವಂತ ಆಕೆ ಪಾರಮಿತ್ರೆ
ಏನು ನೀನು ಅಷ್ಟೇ ಮಾಡ್ತೀನಿ ಮತ್ತೆ ಅವಳ ಬಾರದೆ ಇದ್ದರೆ ಮರ್ಯಾದೆ ಹೋಗುತ್ತದೆ. ಆ ಹೋಗುವಂತ ಮರ್ಯಾದೆಯನ್ನು ಉಳಿಸಿಕೊಳ್ಳಲು ದಾರಿ ತೋರಿಸ್ತೇನೆ ಅಂತ ಹೇಳಿ ಕೊಟ್ಟ. ಯಾವ ದಾರಿ? ಯಾರು ನಮ್ಮಲ್ಲಿ ರಂಭಾದಿನಾರಿಯರು ಅವರಲ್ಲಿ ರಂಭೆಯಿಂದ ನಾಟ್ಯ ಮಾಡಿಸಿದ್ದೇವೆ ಅಂತ ಅಲ್ಲಿ ಹೋಗುವಂತ ಮರ್ಯಾದೆ ಉಳಿಯುತ್ತದೆ. ಪಾರ್ವತಿ ಸುರಪಾಲ ಸಕಾಲಕ್ಕೆ ಸರಿಯಾದಂತಹ ಸಲಹೆಯನ್ನು ನೀಡ್ತಾ ಇದ್ದಾರೆ. ಸ್ವೀಕರಿಸಬೇಕಾದದ್ದು ನಾವು ಮಾತ್ರ ಅಲ್ಲ ತಾನೇ, ಸೇರಿದ ಸರ್ವರ ಅನುಮತಿಯನ್ನು ಹೊಂದಬೇಕು. ಒಮ್ಮೆ ವಿಚಾರಿಸಿ. ಸೇರಿದ ಸಭಾಸದರಲ್ಲಿ ವಿನಂತಿ, ಸ್ವಲ್ಪ ಬದಲಾವಣೆ. ಸಕಾಲಕ್ಕೆ ನರ್ತಕಿ ಒದಗದ ಕಾರಣ ಕಾರ್ಯಕ್ರಮವನ್ನು ನಿಲ್ಲಿಸುವುದಿಲ್ಲ. ಬದಲ ವ್ಯವಸ್ಥೆ ರಮ್ಮೆಯಿಂದ ನಾವು ನರ್ತನ ಮಾಡಿಸ್ತೇವೆ. ಎಲ್ಲರೂ ಸಭ್ಯ ರೀತಿಯಲ್ಲಿ ಕುಳಿತುಕೊಳ್ಬೇಕು. ಮೌನಂ ಸಮ್ಮತಿ ಲಕ್ಷಣ. ಹೌದಲ್ಲ? ಒಪ್ಪಿದ್ದಾರೆ ಅಂತ ಆಯ್ತು. ಹೌದು. ಆದ್ರೆ ಏನಾಯ್ತು? ನಮ್ಮಿಂದ ಎಂತ ತಪ್ಪು ನಡೆದೋಯ್ತು. ಹೇಗೆ? ಯಾರು ಇಲ್ಲಿದ್ರೆ ನಾನು ಅಂತ ನೀವು ಬರಬಾರ್ದು. ಕುಣಿವೆಯವರನ್ನು ಮೊದಲು ಕೇಳಬೇಕಬೇಕು. ಹೌದು. ಹೀಗೆ ಬರಮ್ಮ, ನಟರಾಜನ ಮುಂದೆ ನಾಟ್ಯ ಮಾಡಬೇಕಾದ್ರೆ ಅವರಿಗೆ ಯೋಗ ಭಾಗ್ಯ ಸಿಗಿರಬೇಕು. ಅದರಲ್ಲಿ ನೀನು ಭಾಗ್ಯವಂತಿ. ನಿನಗೆ ಅವಕಾಶ ಸಿಕ್ಕಿರಿ ಕುಣಿಯುವುದಕ್ಕೆ. ನಾನು ಸಂತೋಷದಿಂದ ಹೋಗ್ತಿದ್ದೇನೆ. ಆಯ್ತಲ್ಲ? ಅವಳು ಒಪ್ಪಿದ್ದಾಳೆ ಅಂತ ಆಯ್ತು. ಹಾ. ಅವರವರು ಸಭಿಕರಾಗಿ ಅಲ್ಲಲ್ಲೇ ಮಂಡಿಸಲಿ. ಹಾ. ದೇವನಿಖರ ಮಾತ್ರ ಹಾ. ಬಹಳ ಬದಿ ಸರಿಯುವುದು ಬೇಡ. ಹಾ. ಸಭಾಮಂಟಪದಲ್ಲಿ ವ್ಯವಸ್ಥೆ ಮಾಡ್ತೇನೆ. ಹೌದು. ಸ್ವಲ್ಪ ಮುಂದೆ ಕುಳಿತು ವೀಕ್ಷಣೆ ಮಾಡಿ. ನಿಂತಲ್ಲಿ ಏನ್ ಕತೆ? ಹರುಷದಿ ಮಗನ ಪಳ್ಳಿ ರಂಭೆಯು ಹರುಷದಿ ಮಗನ ಪಳ್ಳಿಯಂತೆ ರಂಭೆಯು ಹರ